ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೋರ್ತಾ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಸಹ ನಾನು ಕೋರ್ತಾ ಇದ್ದೇನೆ. ಗಂಗಾವತಿಯ ಸಮಸ್ತ ನಾಗರಿಕರಿಗೂ ಹಾಗೂ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ನಮ್ಮ ರೈತ ಬಾಂಧವರಿಗೂ ಮತ್ತು ಎಲ್ಲ ಸಮಸ್ತ ನಾಗರಿಕರಿಗೂ ನಾನು ಈ ಒಂದು ವಿಶೇಷವಾದ ದಿನ ಆಹ್ವಾನ ಮಾಡ್ತಾ ಇದ್ದೇನೆ. ಸೇಂಟ್ ಪಾಲ್ಸ್ ಆಂಗ್ಲ ಶಾಲೆ CBSE ಹಾಗೂ ಸೇಂಟ್ ಪಾಲ್ಸ್ ಡಿ ಫಾರ್ಮಸಿ ಕಾಲೇಜು ವತಿಯಿಂದ ಈ ವರ್ಷ ನಾವು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದೇನೆಂದರೆ ಕೃಷಿ ಹಬ್ಬ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಭಾರತ ದೇಶದ ಇಡೀ ಜಗತ್ತಿನ ದೇಶದ ಬೆನ್ನೆಲುಬು ರೈತ. ಆ ರೈತರ ಬಗ್ಗೆ ನಾವು ಗೌರವವನ್ನು ಸೂಚಿಸುತ್ತಾ ರೈತರು ಉಪಯೋಗಿಸ್ತಕ್ಕಂತ ಸಲಕರಣೆಗಳ ಬಗ್ಗೆ ಆಗಿರ್ಬೋದು ಅಥವಾ ಹೊಸ ಹೊಸ ಯೋಜನೆಗಳ ಬಗ್ಗೆ ಆಗಿರ್ಬೋದು, ಹೊಸ ಹೊಸ ಆವಿಷ್ಕಾರಗಳು ಬಂದಿರ್ತಕ್ಕಂಥ ಯಂತ್ರೋಪಕರಣಗಳಾಗಿರ್ಬೋದು ಮತ್ತು ಹಳೆ ಕಾಲದ ಒಂದು ರೀತಿ ರಿವಾಜ ಅಂದ್ರೆ ಹಳೆ ಕಾಲದ ಊಟದ ವ್ಯವಸ್ಥೆ ಆಗಿರ್ಬೋದು ಅಥವಾ ಬೆಳೆಯುವಂತ ರಾಗಿ, ಭತ್ತ, ಜೋಳ, ಇನ್ನು ಸಿರಿಧಾನ್ಯಗಳ ಬಗ್ಗೆ ವಿಶೇಷವಾಗಿ ನಮ್ಮ ಶಾಲೆಯ ಮಕ್ಕಳು ಅದರ ಬಗ್ಗೆ ಸುವಿಸ್ತಾರವಾಗಿ ವಸ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದನ್ನು ನೀವೆಲ್ಲರೂ ಕಣ್ಣಾರೆ ಕಂಡು ನೀವು ಕಣ್ಣಾರೆ ನೋಡಿ ಅವರನ್ನ ಹಾರೈಸಬೇಕು ಮತ್ತು ಆಶೀರ್ವದಿಸಬೇಕು. ಆದ್ದರಿಂದ ನಿಮ್ಮೆಲ್ಲರಿಗೂ ಇದೇ ತಿಂಗಳ ದಿನಾಂಕ 12/1/2025 ನಡೆಯುವಂತ ಈ ಒಂದು ವಸ್ತು ಪ್ರದರ್ಶನ ಕೃಷಿ ಹಬ್ಬದಲ್ಲಿ ನೀವೆಲ್ಲರೂ ಪಾಲ್ಗೊಳ್ರಿ. ಮಕ್ಕಳಿಗೆ ಒಂದು ಉತ್ಸಾಹಭರಿತವಾದ ಆಶೀರ್ವಾದದ ಒಂದು ಅವರಿಗೆ ನಿಮ್ಮ ಒಂದು ಹೊಳೆಯನ್ನೇ ಹರಿಸಬೇಕು. ಆದ್ರಿಂದ ನಿಮ್ಮೆಲ್ಲರಿಗೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ಆಹ್ವಾನ ಮಾಡ್ತಾ ಇದ್ದೇನೆ, ಸ್ವಾಗತ ಬಯಸ್ತಾ ಇದ್ದೇನೆ. ನೀವೆಲ್ಲರೂ ಬಂದು ಮಕ್ಕಳನ್ನು ಸಂತೋಷ ಪಡಿಸಬೇಕು. ಅದೇ ರೀತಿಯಾಗಿ ಸಾಯಂಕಾಲ ಮಕ್ಕಳು ಹಾಕಿಕೊಳ್ಳುವಂತ ವಿವಿಧ ಒಂದು ವಸ್ತು ಫ್ಯಾನ್ಸಿ ಡ್ರೆಸ್ ಅಂತಂದ್ರೆ ಮಕ್ಕಳು ಹಾಕುವಂತದ್ದು ಅಂದ್ರೆ ಬಟ್ಟೆಯಿಂದ ಅಲ್ಲ, ಕಾಯಿ ಪಲ್ಯದ ವಸ್ತು ಪ್ರದರ್ಶನ, ಫ್ಲವರ್ಸ್, ಹೂವಿನ ವಸ್ತು ಪ್ರದರ್ಶನ, ಅವರು ಹಾಕೊಂಡು ಆತರ ನಡಿಗೆ ರ್ಯಾಂಪ್ ವಾಕ್ ಮಾಡ್ತಾರೆ. ಫ್ರೂಟ್ಸ್, ಹಣ್ಣು ಹಂಪಲಗಳ ಬಗ್ಗೆ ಅದನ್ನೆಲ್ಲ ರ್ಯಾಂಪ್ ವಾಕ್ ಮಾಡ್ತಾರೆ. ಮತ್ತು ನಾನಾ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆ ದಿನ ಅಂದ್ರೆ 12/1/2025 ಸಂಜೆ 6 ಗಂಟೆಗೆ ಸಹ ನಡೆಯುತ್ತದೆ. ನೀವೆಲ್ಲರೂ ಬರಬೇಕು. ಮುಂಜಾನೆ ನೆನಪಿರಲಿ, ಮುಂಜಾನೆ ಎಲ್ಲಾ ಕೃಷಿಗೆ ಸಂಬಂಧಪಟ್ಟಂತ ಎಲ್ಲಾ ರೀತಿಯ ವಸ್ತು ಪ್ರದರ್ಶನ ಮತ್ತು ಎಲ್ಲಾ ರೈತ ಬಾಂಧವರು ಬಂದು ಮಕ್ಕಳನ್ನು ಹಾರೈಸಬೇಕು. ಅದು 10 ಗಂಟೆಗೆ ಚಾಲುವಾಗುತ್ತೆ, ಸಂಜೆ ತನ ಇರುತ್ತೆ. ಮತ್ತು ಸಂಜೆ 6 ಗಂಟೆಯಿಂದ ಮನೋರಂಜನಾ ಕಾರ್ಯಕ್ರಮ ಮತ್ತು ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಭಾಗವಹಿಸಿ ಶುಭ ಹಾರೈಸಬೇಕಂದ್ರೆ ತಮ್ಮೆಲ್ಲರಲ್ಲಿ ನಮ್ಮ ವತಿಯಿಂದ ಕಳಿಕಳಿಯ ನಿಮಗೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ರೈತ.